ನಿಮ್ಮ ಅಪ್ಪನ ಆಸ್ತಿನ ಅಂತ ಇದೆ, ಅದೆಲ್ಲೋ ಒಂದು ರೀತಿ ಮಿಸ್ಲೀಡ್ ಮಾಡ್ಬೋದು ಅಂತ ಅನ್ಸುತ್ತೆ ನೋಡೋ ಆಡಿಯನ್ಸ್. ಇವ್ರು ಯಾಕೆ ಈ ತರ ಹೇಳಿದ್ದಾರೆ ಅಂತ. ಸೊ ಅದಕ್ಕೆ ರೀಸನ್ ಏನು ಆ ಲಿರಿಕ್ಸ್ ಬರ್ದಿರೋದಕ್ಕೆ ಅಂತ? ಯಾಕೆ ಅಂದರೆ ಜನಗಳು ಕಾಮೆಂಟ್ ಮಾಡಿದ್ದಾರೆ, ನನಗೆ ಏನು ಹೇಳಿದ್ದಾರೆ ಅಂದರೆ, ನೀವೇನೇ ಕರ್ನಾಟಕಕ್ಕೆ ಬಂದಿದ್ದೀರಾ, ನೀವು ಕನ್ನಡತಿನಾ, ನಿಮ್ಗೇನೋ ಏನೇನು ಕೆಟ್ಟದ ಭಾಷೆ ಯೂಸ್ ಮಾಡಿಬಿಟ್ಟು ಹೇಳಿದರೆ, ಈ ನಮ್ಮ ಕರ್ನಾಟಕದಿಂದ ಹೋಗಿ ನಾನು ಇಲ್ಲಿ ಬೆಳೆದಿದ್ದೀನಿ, ನಾನು ಲೈಕ್ ಐ ಬಿನ್ ಬಾರ್ನ್, ಐ ಮೈಟ್ ಹವ್ ನಾಟ್ ಗ್ರೋನ್ ಅಪ್ ಹಿಯರ್, ಓಕೆ ಆಯಿತು ನಾನು ಇಲ್ಲಿ ಬೆಳೆದಿಲ್ಲ, ಬಟ್ ಐ ಬಿನ್ ಬಾರ್ನ್ ಹಿಯರ್. ನಾನು ಮೈಸೂರಲ್ಲಿ ಹುಟ್ಟಿರೋದು, ನಾನು ದುಬೈಯಲ್ಲಿ ಬೆಳೆದಿರೋದು, ಲಾಸ್ ಆಂಜಲಸಲ್ಲಿ ಬೆಳೆದಿರೋದು, ನನಗೆ ಗೊತ್ತು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಕರ್ನಾಟಕಕ್ಕೆ ನಾನು ಬೆಂಗಳೂರಿಗೆ ವಾಪಸ್ ಬಂದಿರೋದಂದರೆ ಯಾಕೆಂದರೆ ನನ್ನ ಜನ ನನ್ನ ಮೈ ಓನ್ ಪೀಪಲ್, ನನ್ನ ರೂಟ್ಸ್ಗೆ ನಾನು ಕಲಿಬೇಕು, ನಾನು ಕನ್ನಡ ಕಲಿಬೇಕು, ಲೈಕ್ ಎಲ್ಲರ ಜೊತೆ ನಾನು ಐ ಜಸ್ಟ್ ವಾಂಟ್ ಟು ಸ್ಪ್ರೆಡ್ ಅವೇರ್ನೆಸ್, ಲವ್ ಇರಲಿ, ಎಂಪವರ್ಮೆಂಟ್ ಇರಲಿ, ಏನಾದರೂ ಇರಲಿ, ದಟ್ ಇಸ್ ಇಟ್. ಲೈಕ್ ನಾನು ಒಂದು ಕನ್ನಡತಿ, ದಟ್ಸ್ ವಾಟ್ ಇಟ್ ಇಸ್. ನಿಮ್ಮ ಅಪ್ಪನ ಆಸ್ತಿನ ಅಂತ ಇದೆ, ಅದೆಲ್ಲೋ ಒಂದು ರೀತಿ ಮಿಸ್ಲೀಡ್ ಮಾಡ್ಬೋದು ಅಂತ ಅನ್ಸುತ್ತೆ ನೋಡೋ ಆಡಿಯನ್ಸ್. ಇವ್ರು ಯಾಕೆ ಈ ತರ ಹೇಳಿದ್ದಾರೆ ಅಂತ. ಸೊ ಅದಕ್ಕೆ ರೀಸನ್ ಏನು ಆ ಲಿರಿಕ್ಸ್ ಬರ್ದಿರೋದಕ್ಕೆ ಅಂತ? ಯಾಕೆ ಅಂದರೆ ಜನಗಳು ಕಾಮೆಂಟ್ ಮಾಡಿದ್ದಾರೆ, ನನಗೆ ಏನು ಹೇಳಿದ್ದಾರೆ ಅಂದರೆ, ನೀವೇನೇ ಕರ್ನಾಟಕಕ್ಕೆ ಬಂದಿದ್ದೀರಾ, ನೀವು ಕನ್ನಡತಿನಾ, ನಿಮ್ಗೇನೋ ಏನೇನು ಕೆಟ್ಟದ ಭಾಷೆ ಯೂಸ್ ಮಾಡಿಬಿಟ್ಟು ಹೇಳಿದರೆ, ಈ ನಮ್ಮ ಕರ್ನಾಟಕದಿಂದ ಹೋಗಿ ನಾನು ಇಲ್ಲಿ ಬೆಳೆದಿದ್ದೀನಿ, ನಾನು ಲೈಕ್ ಐ ಬಿನ್ ಬಾರ್ನ್, ಐ ಮೈಟ್ ಹವ್ ನಾಟ್ ಗ್ರೋನ್ ಅಪ್ ಹಿಯರ್, ಓಕೆ ಆಯಿತು ನಾನು ಇಲ್ಲಿ ಬೆಳೆದಿಲ್ಲ, ಬಟ್ ಐ ಬಿನ್ ಬಾರ್ನ್ ಹಿಯರ್. ನಾನು ಮೈಸೂರಲ್ಲಿ ಹುಟ್ಟಿರೋದು, ನಾನು ದುಬೈಯಲ್ಲಿ ಬೆಳೆದಿರೋದು, ಲಾಸ್ ಆಂಜಲಸಲ್ಲಿ ಬೆಳೆದಿರೋದು, ನನಗೆ ಗೊತ್ತು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಕರ್ನಾಟಕಕ್ಕೆ ನಾನು ಬೆಂಗಳೂರಿಗೆ ವಾಪಸ್ ಬಂದಿರೋದಂದರೆ ಯಾಕೆಂದರೆ ನನ್ನ ಜನ ನನ್ನ ಮೈ ಓನ್ ಪೀಪಲ್, ನನ್ನ ರೂಟ್ಸ್ಗೆ ನಾನು ಕಲಿಬೇಕು, ನಾನು ಕನ್ನಡ ಕಲಿಬೇಕು, ಲೈಕ್ ಎಲ್ಲರ ಜೊತೆ ನಾನು ಐ ಜಸ್ಟ್ ವಾಂಟ್ ಟು ಸ್ಪ್ರೆಡ್ ಅವೇರ್ನೆಸ್, ಲವ್ ಇರಲಿ, ಎಂಪವರ್ಮೆಂಟ್ ಇರಲಿ, ಏನಾದರೂ ಇರಲಿ, ದಟ್ ಇಸ್ ಇಟ್. ಲೈಕ್ ನಾನು ಒಂದು ಕನ್ನಡತಿ, ದಟ್ಸ್ ವಾಟ್ ಇಟ್ ಇಸ್.